ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ನನ್ನ ಮಗನದು ಬರ್ಡೇ ಇದೆ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗನ ಬರ್ಡೇನ ನಾವು ಸಿಂಪಲ್ಲಾಗೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಷ್ಟೇ. ಬೆಳಿಗ್ಗೆ ನನ್ನ ಮಗನ್ನ ಎಬ್ಬಿಸ್ತಾ ಇದ್ದೀನಿ, ಬಟ್ ಅವನು ಎದ್ದೇಳ್ತಾನೆ ಇಲ್ಲ. ಅವನು ಎಷ್ಟು ಒದ್ದಾಡ್ತಿದ್ದಾನೆ ನೋಡಿ, ಆಮೇಲೆ ಹೇಳ್ತೀನಿ ಲೇಟಾಗಿ ಹೇಳ್ತೀನಿ ಅಂತೆಲ್ಲ. ಇವತ್ತು ನಿಂದು ಬರ್ಡೇ ಅಲ್ಲ, ಬೇಗ ಎದ್ದೇಳಬೇಕು, ಎದ್ದೇಳು ಅಂತ ಹೇಳಿದ ಮೇಲೆ ಅವನು ತುಂಬ ಸರ್ಕಸ್ ಮಾಡಿ ಎದ್ದು ಸ್ನಾನಕ್ಕೆ ಅಂತ ಹೇಳಿ ಹೊರಟ. ಇವತ್ತು ನನ್ನ ಮಗನಿಗೆ ಕ್ಲಾಸಸ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಅವನ ಫ್ರೆಂಡ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದ. ಯಾಕೆ ಅಂದರೆ ಲಾಸ್ಟ್ ಇಯರು ಅವನ ಬರ್ಡೇ ಸೆಲೆಬ್ರೇಷನ್ನ ಸ್ಕೂಲಲ್ಲೇ ಮಾಡಿದ್ವಿ. ಸೊ ಹಾಗಾಗಿ ಈ ಇಯರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಅವ್ರ ಪಪ್ಪ ಜೊತೆಯಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಇಷ್ಟು ಬೇಗ ಎದ್ದು ರೆಡಿ ಆಗ್ತಾ ಇರೋದು. ನೋಡಿ ಹೇಗೆ ರೆಡಿ ಆಗ್ತಾ ಇದ್ದಾನೆ ಅವ್ರ ಪಪ್ಪ ಜೊತೆ ಅಂತ ಹೇಳಿ. ಗುಡ್ ಮಾರ್ನಿಂಗ್. ನಾವಿವಾಗ ಎಲ್ಲ ಹೋಗ್ತಿದ್ದೀವಿ? ಸ್ವಾಮಿ ಮಠ. ಹೌದಾ? ಯಾಕೆ ಸನು? ಯಾರ್ದು? ನಿಂದು ಬರ್ಡೇ. ಓಕೆ, ಇವಾಗ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಕೆ. ನನ್ನ ಮಗನ ಬರ್ಡೇನ ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಬಿಲ್ಡಿಂಗ್ನಲ್ಲಿ 11 to 12 ಮೆಂಬರ್ಸ್ ಇದ್ದೀವಿ. ಇವತ್ತು ಅವರು ಕೂಡ ಇರಲಿಲ್ಲ. ಅವರೆಲ್ಲ ಔಟಿಂಗ್ಗೆ ಅಂತ ಹೇಳಿ ಹೊರಗಡೆ ಹೋಗಿದ್ರು. ಅವರೆಲ್ಲ ಇದ್ದಿದ್ರೆ ಅವರು ಕೂಡ ಜಾಯ್ನ್ ಆಗ್ತಾಯಿದ್ರು. ನಾವೆಲ್ಲ ಹೇಗಿದ್ದೀವಿ ಅಂದರೆ ನಾವೆಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಯಾವುದೇ ಸಣ್ಣ ಫಂಕ್ಷನ್ ಆದರೂ ಕೂಡ ಎಲ್ಲರೂ ಮಿಂಗಲ್ ಆಗ್ತೀವಿ, ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ನನ್ನ ಮಗನೂ ಕೂಡ ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದ. ಮಕ್ಕಳಿಗೆ ಅವ್ರದ್ದು ಬರ್ತ್ಡೇ ಅಂದ್ರೇ ಅಷ್ಟು ಖುಷಿ. 1 ತಿಂಗಳು ಮುಂಚಿತವಾಗೇ ನಮ್ಮದು ಬರ್ಡೇಲಿ ಹೀಗೆ ಪ್ರಿಪ್ರೇಷನ್ ಇರಬೇಕು, ಅದು ತೊಗೊಳ್ಬೇಕು, ಇದು ತೊಗೊಳ್ಬೇಕು, ಅದು ಕೊಡಿಸಿ ಇದು ಕೊಡಿಸಿ ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ತಂದೆ ತಾಯಿಯಾಗಿ ಮಕ್ಕಳಿಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋ ನಿರ್ಧಾರ ತಗೊಳ್ಳೋ ಅಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಷ್ಟೇ. ಹೀಗೆ ನನ್ನ ಮಗನ 6ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ನ ನಾವುಗಳೇ ಸೇರಿಕೊಂಡು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಗನಿಗೆ ವಿಶ್ ಮಾಡಿದ್ರೆ ನಿಮ್ಮದು ಗಿಫ್ಟ್ ಎಲ್ಲಿ, ನೀವೇನು ಗಿಫ್ಟ್ ತಂದಿದ್ದೀರಾ, ನೀವೇನು ಗಿಫ್ಟ್ ಕೊಡಿಸಿದ್ದೀರಾ ಅಂತ ಕೇಳ್ತಾನೆ ಇದ್ದ. ಕೊನೆಗೂ ಅವರ ಅಣ್ಣ ಅವನಿಗಾಗಿ ತಂದು ಇಟ್ಟಿದ್ದಂತಹ ಸರ್ಪ್ರೈಸ್ ಗಿಫ್ಟ್ನ ಅವನಿಗೆ ಕೈಗೆ ಕೊಟ್ಟ. ಸೊ ಅವನಿಗೆ ಎಷ್ಟು ಖುಷಿ ಆಯ್ತಂದರೆ ಅವನು ಗಿಫ್ಟ್ ಪ್ಯಾಕ್ನ ಓಪನ್ ಮಾಡ್ತಾ ಇರುವಾಗ ಒಂದೊಂದು ಸ್ಟೆಪ್ಸ್ನಲ್ಲೂ ಅವನಿಗೆ ಒಂದೊಂದು ಗಿಫ್ಟ್ ಸಿಗ್ತಾ ಹೋಗ್ತಾ ಇತ್ತು. ಸೊ ಅವನಿಗೆ ಒಂದೊಂದು ನೋಡಿದಾಗ್ಲೂ ಸಹ ಖುಷಿ ಆಗ್ತಾ ಇತ್ತು. ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅವನಿಗೆ ಸ್ಟಡಿಗೆ ಯೂಸ್ ಆಗೋ ಥರ ಗಿಫ್ಟನ್ನ ಕೊಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸೊ ಈ ಥರ ಅವನಿಗೆ ಗಿಫ್ಟನ್ನ ಕೊಡಿಸಿದ್ವಿ. ನನ್ನ ಮಗನಿಗೆ ಕಲರಿಂಗ್ ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ಈ ಥರ ಪ್ಲ್ಯಾನ್ ಮಾಡಿ ಅವನಿಗೆ ಇಷ್ಟ ಆಗೋ ಗಿಫ್ಟನ್ನ ನಾವು ಕೊಡಿಸಿದ್ವಿ. ಇವಾಗ ಬರ್ಡೇ ಸೆಲೆಬ್ರೇಷನ್ ಮುಗೀತಲ್ವಾ, ಹೆಂಗ ಅನ್ನಿಸ್ತು? ಖುಷಿ ಆಯ್ತಾ? ಖುಷಿ ಆಗಿಲ್ಲ. ಏಕೆ? ಏನು ಖುಷಿ ಆಗಲಿಲ್ಲ? ಯಾಕಂದ್ರೆ ಯಾರು ನನಗೆ ಕೇಕೆ ತಿನ್ಸಿಲ್ಲ. ಅದಕ್ಕೆ ಯಾರು ಇವನಿಗೆ ಕೇಕೆ ತಿನ್ನಿಸಿಲ್ಲ ಅಂತೇಳಿ ಎಷ್ಟು ತಿಂದೆ ಕೇಕ್? ಈಗ ಒಂದೇ ಕೇಕ್ ಫುಲ್ ತಿಂದಿರೋದಾ? ಒಂದು ಕೇಕ್ ಫುಲ್ ತಿಂದಿಲ್ಲ. ಇದೊಂದು ಈಗ ಗಿಫ್ಟ್ ಕೊಟ್ಟಿದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ಯಾವ ಗಿಫ್ಟ್ ಅಲ್ಲಿ? ಈಗ ದಕ್ಷಿಣ ಎಲ್ಲ ಗಿಫ್ಟ್ ಕೊಟ್ರಲ್ಲ, ಯಶೋಕ ಕೊಟ್ರು, ದಕ್ಷಿಣ ಕೊಟ್ರು, ಎಲ್ಲ ಇಷ್ಟ ಆಯ್ತು ಅಲ್ಲ? ಬರ್ಡೇ ಕನಕಾಂಟಿ ಕೊಟ್ರು. ಕನಕಾಂಟಿ ಕೊಟ್ರು. ಏನು ಕೊಟ್ಟಲ್ಲಿ ಕನಕಾಂಟಿ? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಸಿಯು ಹೇಳೋ ಸಿಯು ಬಾಯ್ ಬಾಯ್.